ಇವತ್ತಿನ ಊಟ ಇದೆ ನೋಡಿ ಅಷ್ಟರಲ್ಲಿ. ಅದು ಘಟನೆ ನಡೀತು, ಅದನ್ನ ಹೇಳ್ತೀನಿ ನೋಡಿ. ಈಗ ಒಂದು ಘಟನೆ ನಡೀತು, ಅದನ್ನು ಹೇಳ್ಬೇಕಂದ್ರೆ ರಾತ್ರಿ ಎಲ್ಲ ಹಾಲ್ ಟಿಕೆಟ್ ಹುಡುಕಿದ್ದೀನಿ. ಎಷ್ಟು ಹುಡುಕಿದ್ರೂ ಸಿಕ್ತಿಲ್ಲ. ಶ್ರೇಯಸ್ ಇದ್ದ, ಅವನದು ಮಾತ್ರ ಸಿಕ್ತು. ನಾನು ಹುಡುಕ್ತಾನೆ ಇದ್ದೀನಿ, ಕೊನೆಗೂ ಸಿಕ್ಕಲೇ ಇಲ್ಲ. ಆಮೇಲೆ ಅವ್ರು ಇನ್ವಿಜಿಲೇಟರ್ ಅವರು ಹೋಗ್ಬಿಟ್ರು ಮನೆಗೆ. ಹೋದರೆ ಹೋಗ್ಲಿ ಬಿಡು, ಎಕ್ಸಾಮು ಹಂಗೆ ಹಿಂಗೆ ಅಂತ ಯೋಚನೆ ಮಾಡಿದೆ. ಆಮೇಲೆ ನೋಡಿದ್ರೆ ಎಚ್ಚರ ಆಗ್ಬಿಡ್ತು. ಇದೆಲ್ಲ ಘಟನೆ ನಡೆದು ಕನಸಲ್ಲಿ. ಯಾಕೆ ಈ ಕನಸು ಬಿತ್ತು ಅಂದರೆ, ಬೆಳಗ್ಗೆ 4:45 ಹಂಗೆ ಎದ್ದುಬಿಟ್ಟು ನಿತ್ಯ ಕರ್ಮ ಮುಗಿಸಿ ಬಂದು ಕೂತ್ಕೊಂಡೆ, ಮತ್ತೆ ವಾಪಸ್ ಮಲ್ಕೊಂಡೆ. ಈ 2 ಅವರ್ ಡಿಫ್ರೆನ್ಸಲ್ಲಿ ಈ ಥರ ಘಟನೆ ನಡೆದಿದೆ. ಅದಕ್ಕಾಗಿ ಯಾರನ್ನು ಇನ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ವಾಪಸ್ ಮಲ್ಗಕ್ಕೆ ಹೋಗಬೇಡಿ. ಕೆಟ್ಟ ಕೆಟ್ಟ ಘಟನೆಗಳು ಕನಸು ಆಯಿತು. ಆಮೇಲೆ ಬೀಳ್ತವೆ. ಇವನು ರೆಡಿ ಆಗಂದ್ರೆ ಇನ್ನು ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡವನೆ. ಇಲ್ಲಿ ಬ್ಲೂಟೂತ್ ಹಾಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡವನೆ. ಅಲ್ಲಿ ಟೈಮ್ 10 ಗಂಟೆ ಆಗೈತೆ. ಓ ಫಸ್ಟ್ ರೆಡಿ ಆಗಿ ಹೋಗಲ್ಲ. ಹಾಯ್ ಗೈಸ್, ಇವತ್ತು ಎಕ್ಸಾಮ್ ಕೊಡ್ತೀನಿ ನೋಡಿ. ನಮ್ಮ ಜೊತೆಗೆ ನನ್ನ ಜೊತೆ ಸೇರಿ ಗಾಡಿಯಲ್ಲಿ ಹೋಗ್ತಿದ್ದೀನಿ. ಈಗ ನೋಡಿ ಎಕ್ಸಾಮಿಗೆ ರೆಡಿ ಆಗಿದ್ದಾರೆ ಈಗ ಎಲ್ಲರೂ. ಎಕ್ಸಾಮಿಗೆ ಯೂನಿಫಾರ್ಮ್ ಹಾಕ್ದಲೇ ಮಾಮೂಲಿ ಕಲರ್ ಡ್ರೆಸ್ ಹಾಕಿದ್ದಾನೆ, ನಾನು ಯೂನಿಫಾರ್ಮ್ ಹಾಕಿದ್ದೀನಿ. ಅಪ್ಪರ್ ಸುರೇಶ್, ನಾಗೇಂದ್ರ ಎಲ್ಲ ಓದಾಕ್ಬಿಟ್ಟವನೆ. ಇಲ್ಲಿ ಕುಂತಾರೆ ನೋಡಿ, ಎಲ್ಲ ಓದ್ಬಿಟ್ಟವರು. ಈಗ ಮಳೆ ಬಂದಿತ್ತು, ಮಳೆ ನೆನೆಸ್ಕೊಂಡ್ಬಂದ್ವಿ. ಇವರೆಲ್ಲ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ ಫೈನಲಿ. ಈಗ ತಾನೇ ಎಕ್ಸಾಮ್ ಮುಗೀತು. 50% ಪ್ರಾಕ್ಟಿಕಲ್ ಅಂತೂ, 50% ಥಿಯರಿ ಇತ್ತು. ಎಲ್ಲರೂ ಬರೆದಿರೋದು ನೋಡಿದ್ರೆ ಎಲ್ಲನೂ ಥಿಯರಿನ ಬರೆದು ಹಾಕಿದ್ದಾರೆ. ಇವನು ಪ್ರಾಬ್ಲಮ್ ಮಾಡಿದಾನಂತೆ. ಇವನು ನೆಕ್ಸ್ಟ್ ಬೇರೆಯವ್ರದ್ದು ನೋಡಬೇಕು. ನಮ್ಮದು ಅಕೌಂಟ್ಸ್ ಸ್ಟೂಡೆಂಟ್ಗಳದ್ದು ಪ್ರಾಬ್ಲಮ್ ಮಾಡಿಸಿರೋ ಬಂದಿಲ್ಲ ಅಂತವರಿಗೆ ಸಿಲೆಬಸ್ ಚೇಂಜ್ ಕೊಟ್ಟುಬಿಟ್ಟಿದ್ದಾರಂತೆ. ಪೇಷಂಟ್ ಆಗಿದ್ದಾರೆ ಈಗ ಶ್ರೇಯಸ್. ಶಶಿಕುಮಾರ್ ಅವರು ಸಖತ್ತಾಗಿ ಬರ್ತಾರೆ. ಎಕ್ಸಾಮ್ ಮುಗಿಸ್ಕೊಂಬಂದು ಈಗ ಊಟಕ್ಕೆ ಹೋಗ್ತೀವಿ ನೋಡಿ. ಈಗ ಊಟಕ್ಕೆ ಹೋಗ್ಬೇಕು, ಮತ್ತೆ ಸಿಗ್ತೀನಿ. ಅನ್ನ, ನುಗ್ಗೆಕಾಯಿ ಸಾರು. ಗೈಸ್, ಈಗ ಮಾಗಡಿಗೆ ಹೋಗ್ತಿದ್ದೀನಿ, ಊರಿಗೆ ಹೋಗ್ತಿದ್ದೀನಿ. ಯಾಕಂದರೆ ಎಕ್ಸಾಮು 2 ಡೇಸ್ ಗ್ಯಾಪ್ ಐತೆ. ಹಂಗಾಗಿ ಹೋಗ್ಬಿಟ್ಟು ನಾಡ್ದು ಬರಬೇಕಂತ ಪ್ಲ್ಯಾನ್ ಐತೆ. ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಊರಿಗೆ ಹೋದ್ಮೇಲೆ. ಕ್ವಾರ್ಟರ್ಸ್ ಮತ್ತೆ ಸಿಗ್ತೀನಿ. ಈಗ ಟೈಮ್ ಬಂದು 8:30 ಆಗೈತೆ. 8:30ಗೆ ಈಗ ಜಸ್ಟ್ ಮಾಗಡಿ ಬಂದಿದ್ದು. ನಾನು ಬಸ್ ಹತ್ತಿದ್ದು 6:30ಗೆ ಅಲ್ಲಿ ಕ್ವಾರ್ಟರ್ಸು. 8:30 ಆಯ್ತು ಈಗ ಬಸ್ ಬಂದು. ಈಗ ಸ್ವಲ್ಪ ಗಣೇಶನ ಇಟ್ಟವ್ರು, ಹಿಂದೂ ಮಹಾಗಣಪತಿ ಅಂತ. ಹಿಂದೂ ಮಹಾಗಣಪತಿ ಇಟ್ಟಿದ್ದಾರೆ, ಹಂಗಾಗಿ ಇಲ್ಲಿ ನೋಡೋಕೆ ಹೋಗ್ತೀನಿ. ಒಳಗಡೆ ಹಂಗೆ ತೋರಿಸ್ತೀನಿ ನೋಡಿ. ಹೊರಗಡೆ ಇದು ಅರೌಂಡ್ 1 ಕಿಲೋಮೀಟ್ರಿಂದ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇದು ಕೋಟೆ, ಇದು ಮಾಗಡಿ ಕೋಟೆ, ಕೆಂಪೇಗೌಡ ಕಟ್ಸಿರೋದು. ಫಸ್ಟ್ ಟೈಮ್ ಮಾಗಡಿಲಿ ಈ ಥರ ದೊಡ್ಡದಾಗಿ ಡೆಕೋರೇಟ್ ಮಾಡ್ತಿರೋದು.
ಅದು 7ನೇ ತಾರೀಕಿಗೆ ಇದು ಬಿಡ್ತಾರಂತೆ. ನೆಕ್ಸ್ಟ್ ಮುಂದೆ ಕ್ಲಿಪ್ಪಲ್ಲಿ ಫುಲ್ ತೋರಿಸ್ತೀನಿ ನೋಡಿ, ಒಳಗಡೆ ಯಾವ ಥರ ಇದೆ, ಗಣೇಶ ಹಂಗಿದೆ ಅಂತೆಲ್ಲ ತೋರಿಸ್ತೀನಿ ನೋಡಿ. ಫಸ್ಟ್ ಟೈಮ್ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಿರೋದು ನೋಡಿ. ಸುತ್ತ ಹೆಂಗೈತೆ ಕೋಟೆ ಒಳಗಡೆ ಇದೆಲ್ಲ. ಒಂದು ಕಡೆ ಆರ್ಕೆಸ್ಟ್ರಾ, ಸೆಂಟ್ರಲ್ ಗಣೇಶನ ಮೂರ್ತಿ, ಈ ಕಡೆ ಆಟಗಳು. ಗುಡ್ ನೈಟ್. ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ.